ಏನೇ ಪ್ರಿಯಾ, ಚೆನ್ನಾಗಿದ್ಯೇನೆ? ಓಟ್ ಹಾಕಕ್ಕೆ ಬಂದ ಊರಿಗೆ? ಏನಿಲ್ಲ ಸವಿತಾ, ಇಲ್ಲೇ ಇದ್ದೀನಲ್ಲ ನಾನು. ನೀನು ಊರಿಂದ ಬಂದಿರೋಳು. ಹೆಂಗಿದ್ಯಾ? ಏನು ಕತೆ? ಚೆನ್ನಾಗಿದ್ಯಾ? ಏನ್ರಮ್ಮ ನೀವು ಕ್ಯಾನ್ವಾಸ್ ಹೋಗಕ್ಕೆ ಬಂದಿದ್ಯಾ, ಮನೆ ಸಂಸಾರದ ವಿಷಯ ಮಾತಾಡಕ್ಕೆ ಬಂದಿದ್ದೀರಾ? ನೀವೆಲ್ಲವೂ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ರಿ. ಇವಾಗ ಫಸ್ಟ್ ಕ್ಯಾನ್ವಾಸ್ಗೆ ಹೋಗಬೇಕು. ಇನ್ನೂ ಯಾರು ಇದ್ರೆ ಕರೀರಿ ಬೇಗ, ಹೊಲ್ಡೋಣ, ಟೈಮ್ ಆಯಿತು. ಅಯ್ಯೋ ಸಾಕು ನಳಿ ಸೊಪ್ಪು, ಇನ್ನೂ ಎಷ್ಟು ಜನ ಬರಬೇಕು? ನಾವು ಇಷ್ಟೇ ಜನ ಸಾಕಲ್ವಾ? ಅಯ್ಯೋ ಇಲ್ಲ ಕಣೆ, ಮೇಲಿಂದ ದೊಡ್ಡ ಚೇರ್ಮನ್ ಅಂತ ಬರ್ತಾರೆ ಸರ. ಇನ್ನು ಬರಬೇಕು, ಜನಗಳು ಜಾಸ್ತಿ ಜನ ಬೇಕು. ಆಮೇಲೆ ಅವ್ರು ರೋಡ್ ಬರ್ತೈತೆ, ಇವರೆಲ್ಲ ದುಡ್ಡು ತಿನ್ನಕೋರೆ ಅಂತ. ಇನ್ನು ಯಾರನ್ನ ಅಂತ ಕರಿಬೇಕು. ಕರೆದ್ಬರಬೇಕು ಲಕ್ಷ್ಮಕ್ಕಯ್ಯನ ಅವ್ರನ್ನೇ ಎಲ್ಲ. ಓ ಹೌದಾ, ಸರಿ ಸರಿ ಇರು ಬಂದೆ. ಓ ಏನು ಸುಬ್ಬಣ್ಣವರು ನನ್ನ ಮರ್ತ್ಬಿಟ್ರಾ? ನಾನು ಇನ್ನೇನು ಕ್ಯಾನ್ವಾಸಿಗೆ ಕರ್ಕೊಂಡೋಗಲ್ವಾ? ಎಷ್ಟು ಕೊಡ್ತಿದ್ದೀರಾ? ಅಯ್ಯೋ ಇಷ್ಟ ಕೊಡ್ತೀವಿ ನಡಿಯಮ್ಮ ಅಂತ. ನಾವೇನು ತಿಂತೀವ ದುಡ್ಡನ್ನ? ನಿಮ್ಮ ದುಡ್ಡನ್ನ ಎಲ್ಲೂ ಹೋಗಲ್ಲ. ನಡೀರಿ, ಇನ್ನು ಬಂದೇ ಇಲ್ಲ. ಆಗಲೇ ಎಷ್ಟು ಕೊಡ್ತೀರಾ ಅಂತ ತಲೆ ತಿಂತಿರಲ್ಲ. ನನ್ನ ಹೆಂಡ್ತಿ ನೋಡಿದ್ರೆ ನಿನ್ನನ್ನು ಕರೆಯೋಕೆ ಅಂತ ಅಲ್ಲೋದ್ಲು, ನೀನು ಇಲ್ಲಿ ಬಂದಿದ್ಯಾ. ಇವಾಗ ಅವಳು ಕರೆಯೋಕೆ ಒಬ್ರು ಹೋಗ್ರಿ, ಬರೀ ಹಿಂಗೇ ಮಾಡ್ರಿ. ಅಂದಂಗೆ ಒಂದು ಗುಟ್ಟೆ ಹೇಳ್ತದೇನು ಕೇಳಿಸ್ಕೊಳ್ರಿ. ಏನಂದರೆ ಎಲ್ಲರೂ ಎರಡೆರಡು ಸಲ ಕ್ಯಾನ್ವಾಸ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು, ನಾನು ಇಬ್ಬರು ಕ್ಯಾನ್ವಾಸ್ ನನಗೆ ಜವಾಬ್ದಾರಿ ಎಪ್ಸೋರಲ್ವಾ, ಇಬ್ಬರದು ಒಂದೇ ಸಲ ಮಾಡ್ತಾ ಇದ್ದೀನಿ. ಒಂದು 100 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇಬ್ಬರ ಹೆಸರು ಕೂಗ್ಬಿಡ್ರಿ. ಒಂದ್ಸಲ ತಿಮ್ಮಣ್ಣ, ಒಂದ್ಸಲ ಬೊಮ್ಮಣ್ಣ, ಒಂದ್ಸಲ ತಿಮ್ಮಣ್ಣ, ಒಂದ್ಸಲ ಬೊಮ್ಮಣ್ಣ. ಅಯ್ಯೋ ಗೌಡ್ರಿ, ನೀವು ಇಷ್ಟೊಂದು ಬುದ್ಧಿವಂತರು ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಒಂದೇ ಸಲ ಎಲೆಕ್ಷನಿಗೆ ಎಲ್ಲರನ್ನೂ ಕರ್ಕೊಂಡೋಗಿ ಎರಡೆರಡು ಪಕ್ಷದ ಮಾಡ್ತಿದ್ದೀರಾ? ಅಯ್ಯೋ ಎರಡೆರಡು ಸಲ ಮಾಡಿದ್ರೆ ಇನ್ನೂರು ಬರುತ್ತೆ. ಏನು ಬೇಡ, ಎರಡೆರಡು ಸಲನೇ ಮಾಡಿರಿ, ಬೇಕಾದ್ರೆ ಬರ್ತೀವಿ. ಅಯ್ಯೋ ಹಂಗೆಲ್ಲ ಆಗಕ್ಕಿಲ್ಲ ಕಣಮ್ಮ, ಟೈಮ್ ಬೇರೆ ಇಲ್ಲ. ಇನ್ನು 2 ದಿನ 3 ದಿನ ಏನಾದ್ರು ಎಲೆಕ್ಷನ್ನು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು ನಾವು. ಅದಕ್ಕೆ ಒಂದೇ ಸಲ ಇಬ್ಬರು ಮಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಇರು, ನಿಂಗೆ ಯಾಕೆ ಇವೆಲ್ಲ ಅರ್ಥ ಆಗಕ್ಕಿಲ್ಲ? ನಿಂಗೇನ ಗೊತ್ತಾ ಎಂದನ ಎಲೆಕ್ಷನ್ ನಿಂತು ಗೆದ್ದು ಸೋತಿದ್ಯಾ? ಇಲ್ಲ ತಾನೇ, ಸುಮ್ಕೆ ನಡಿ. ಓ ಸುಬ್ಬಣ್ಣವ್ರಿಗೆ ಈಗ ಗೊತ್ತಾಗಲ್ಲ, ಸರಿಯಾಗಿ ತಗ್ಲಾಕಬೇಕು, ಆವಾಗ ಗೊತ್ತಾಗ್ತೈತೆ ನಮಗೆ. ಯಾಕೆ ನೋಡಿ, ಬಂದಷ್ಟು ಬರಲಿ. ಅಯ್ಯೋ ಪ್ರಿಯಾ, ನೀನು ನನ್ನ ಗಂಡಿಗೇನೇನು ದೊಡ್ಡೋಳಲ್ಲ. ಅವ್ರಿಗೆ ಚೆನ್ನಾಗಿ ಪಳಗಿ ಅಭ್ಯಾಸ ಐತೆ ಎಲೆಕ್ಷನ್ನು ಆ ವಿಷಯ ಅಂತ. ಈಗ ಸದ್ಯಕ್ಕೆ ಯಾರೋ ಬರೋರಿಲ್ಲ, ಚೆಕಿಂಗ್ ಮಾಡೋರಿಲ್ಲ. ನಾವೇ ತಾನೇ ಇಷ್ಟು ಜನ. ಹಿಂಗೆ ಹೋಗಂಗೆ ಬರೋಣ, ನಡಿ. ಏನ್ರಿ ಸುಬ್ಬಣ್ಣ ಅವರೇ, ಏನು ನಡೀತಿದೆ? ಕ್ಯಾನ್ವಾಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಲಕ್ಷ ಗಟ್ಟಲೆ ದುಡ್ಡಿಸ್ಕೊಂಡು ಇಂಥ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲಿ ಜನಗಳೇ ಸೇರಿಲ್ಲ. ಏನು ಸುಬ್ಬಣ್ಣ ಅವರೇ, ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದೀರಾ ಕ್ಯಾನ್ವಾಸ್ ಮಾಡ್ತೀನಿ ಅಂತ? ನೀವು ಯಾರ ಕಡೆ ಮಾಡ್ತಾ ಇದ್ದೀರಾ ಏನು ಅಂತ ನನಗಂತೂ ಸರಿಯಾಗಿ ಅರ್ಥ ಆಗ್ತಿಲ್ಲ. ಆಗಂಗಿದ್ರೆ ಮಾಡಿರಿ, ಆಮೇಲೆ 2 ಕಡೆಗೂ ಮೋಸ ಮಾಡಬೇಡ್ರಿ ನೀವು. ತಿಮ್ಮಣ್ಣವರೇ, ದೇವ್ರ ಸತ್ವಾಗ್ಲೂ ಹಂಗಿಲ್ಲ. ನಾನು ಬೇರೆನೇ ಕ್ಯಾನ್ವಾಸ್ ಮಾಡ್ತಾ ಇರೋದು. ಬೇಕಾದ್ರೆ ಕೇಳ್ರಿ ಇಲ್ಲಿರೋರ್ನ. ಫಸ್ಟು ನಿಮ್ಮದು, ಆಮೇಲೆ ಅವ್ರದ್ದು. ಒಂದ್ಸಲ ನಿಮ್ಮದು, ಒಂದ್ಸಲ ಅವ್ರದ್ದು. ಸುಮ್ಮನೆ ಇರ್ರಿ, ಏನು ಚೌಕಾಬಾರ ಆಟ ಆಡ್ತಿದ್ದೀರೇನ್ರಿ ನೀವು? ಒಂದ್ಸಲ ಅವನದು ಒಂದ್ಸಲ ನಂದು ಅನ್ನೋಕ್ಕೆ ನನಗಾಗ್ದಿದ್ದವ್ರನ್ನೇ ಕರ್ಕೊಬಂದು ನಿಲ್ಲಿಸ್ತೀರಲ್ರಿ ಫಸ್ಟ್ ನೀವು ಸುಬ್ಬಣ್ಣ ಅವರೇ. ಈಗೇನು ನೀವು ನೆಟ್ಟು ಕ್ಯಾನ್ವಾಸ್ ಮಾಡೋಂಗಿದ್ರೆ ಮಾಡಿರಿ, ನನಗೆ ಗೊತ್ತು ಯಾರು ನಿಲ್ಲಿಸಿ ಹೆಂಗೆ ಮಾಡಿಸ್ಬೇಕು ಅಂತ. ಯಾಗಾಗೈತೆ ಸುಬ್ಬಣ್ಣಂಗೆ ನನ್ನ ಮಾತು ಕೇಳಲಿಲ್ಲ, ಬೇರೆ ಮಾಡೋಣ ಅಂತ. ಇವಣ್ಣ ಕೇಳಲಿಲ್ಲ, ಸರಿಯಾಗಿ ತಗ್ಲಾಕಂಡ. ಈಗ ಸರಿಯಾಗಿ ಜೋಬಿಗೆ ಕೊತ್ತರಿ ಬಿತ್ತು. ನಮಗೆ ಬರೀ 300 ರೂಪಾಯಿ ಕೊಡ್ತೀನಿ ಅಂತ. ಇವಾಗ ಆಗ್ತೈತೆ ನೋಡು ಮೂರ್ನಾಮ. ಕಮ್ಮಿ ಹಿಂಗೆ ಆಗಬೇಕು ದೊಡ್ಡವರು. ಹ್ಞೂ ಕಡೆ ಪ್ರಿಯಾ, ಸುಮ್ಮನೆ ನಿಂತ್ಕ. ಅಯ್ಯೋ ನಂಗೆ ಆಗಬೇಕು, ನೋಡಿ ಹತ್ರ ಹೋಗೋಣ. ಅವ್ರವ್ರು ಹೆಂಗಾರ ಡಿಸ್ಕಷನ್ ಮಾಡ್ಕೊಳ್ಳಿ, ಆಮೇಲೆ ಬರೋಣ ನಾವು. ನೀವೆಲ್ಲ ನಾನು ಸೈಡ ನಿಂತಿರ್ರಿ, ನಾವು ಇರ್ತಾವೆ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಅವರೇ ಈಗೇನು ಒಬ್ಬರದ್ದು ಫಸ್ಟು ಕ್ಯಾನ್ವಾಸ್ ಮಾಡು, ಇಲ್ಲಿ ಬಾ ಹೋಗ್ತಾರೆ ಮನೆ ಕಡೆಗೆ. ಇಲ್ಲ ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿನಗಾಗಲ್ಲ ಅಂತ ಈಗ ಗೊತ್ತು ನನಗೆ. ನೀನು ನನ್ನ ಗೆಲ್ಸಲ್ಲ ಅಂತ ನನಗೆ ಗೊತ್ತು. ಸುಮ್ಮನೆ ಮೋಸ ಮಾಡಬೇಡ ನಿನ್ನ ಹತ್ರ ಲಕ್ಷ ದುಡ್ಡಿಸ್ಕೊಂಡು. ಇಲ್ಲ ಕಣ, ನಿಂದು ಮಾಡ್ತೀನಿ. ಒಂದಿನ ನಿಂದು, ಒಂದ್ಸಲ ನಿಂದು, ಒಂದ್ಸಲ ನಾನು ಇಬ್ಬರಿಗೂ ಮಾಡ್ತೀನಿ ಇರಪ್ಪ. ಗೊತ್ತಿರೋ ಊರು ಚೇರ್ಮನ್ರು, ಗೊತ್ತಿರೋರು ಗೌಡ್ರು ಅಂತ ಕರೆಗೆ ಬಂದರೆ ನೀವು ಇಂಥ ಕೆಲಸ ಮಾಡ್ತೀರಾ? ನಿಮ್ಮ ಜನ್ಮಕ್ಕಿಷ್ಟು. ಫಸ್ಟ್ ನಾನು ಕೊಟ್ಟಿರೋ ದುಡ್ಡೆಲ್ಲ ನಂಗೆ ವಾಪಸ್ ಕೊಡ್ರಿ ಅವ್ರೆ. ಇನ್ಯಾವತ್ತೂ ನಾನು ನಿಮ್ಮನ್ನು ನಂಬಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ದೊಡ್ಡ ನಮಸ್ಕಾರ ನಿಮಗೆ. ನಮಗೆ ಗೊತ್ತು ನಾವು ಎಲೆಕ್ಷನ್ಗೆ ಹೆಂಗೆ ನಿಂತ್ಕೋಬೇಕು, ಹೆಂಗೆ ಗೆಲ್ಲಬೇಕು ಅಂತ. ನಿಮ್ಮಂಥರ ಹತ್ರ ಎಲ್ಲ ನಾನು ಮಾತು ಕೇಳೋದು. ಪ್ರಿಯಾ ಬಾಯಿ ಇಲ್ಲಿ ನೋಡೆ, ನಿನ್ನಿಂದ ಎಂಥ ಕತೆ ಆಗೈತಿ ಅಂತ. ಇಬ್ರು ಸಹ ಪಕ್ಷದವರು ಹೊರಟೋಗ್ಬಿಟ್ರು. ಇವಾಗ ನನ್ನ ಕತೆ ಏನೇ? ನಿಮ್ಗೇನು ದುಡ್ಡು ಕೊಡಲಿ, ಯಾರಿಗೂ ರೂಪಾಯಿ ಕೊಡಲ್ಲ, ಬರ್ರೇ ಇಲ್ಲಿ. ಪ್ರಿಯಾ, ಏನು ನಾಯ್ಸ್ ಬಾಯಿಂದ ಆಡಿದೆ. ಎಲ್ಲ ಹಾಳಾಗೋಯ್ತು. ಬಂದಿದ್ದವ್ರು ಇಬ್ರು ಚೇರ್ಮನ್ರುಗಳು ಹೊರಟೋದ್ರು. ಈಗ ಯಾರಿಗೂ ಕ್ಯಾನ್ವಾಸ್ ಮಾಡ್ತಿಲ್ಲ ನಾನು. ಎಲ್ಲರೂ ಬಂದಿದ್ದೀರಾ, ಹಂಗೆ ವಾಪಸ್ ಹೋಗ್ರೆ. ಗೌಡ್ರೆ, ನೀವೇ ಹಂಗಂದ್ರೆ ಹೆಂಗೆ? ನಮ್ಮ ಅಲ್ಲಿಂದ ಬಂದಿದ್ದೀವಿ. ಇವಾಗ ಕ್ಯಾನ್ವಾಸ್ ಇಲ್ಲ ಅಂದರೆ ನಾವು ವಾಪಸ್ ಹೋಗೋಕ್ಕಾಗ್ತೈತಾ? ಅಯ್ಯೋ ಗೌಡ್ರೆ, ಹಂಗೆ ಹೇಳ್ಬೇಡ್ರಿ. ಕನಿಷ್ಠ ಪಕ್ಷ ಒಂದು 200 ಕೊಡ್ರಿ, ವಾಪಸ್ ಮನೆಗೆ ಹೋಗ್ತೀವಿ. ಅಷ್ಟು ದೂರದಿಂದ ಬಂದಿದ್ದೀವಿ. ಕೊಟ್ಬಿಡ್ತಾರೆ ನಿನಗೆ. ಬಂದು ದಬಾಕಿದೆಯಾ ನೋಡು, ಬಂದೆಲ್ಲ ಹಾಳು ಮಾಡಿದೆ. ಯಾವ ಬಾಯಲ್ಲಂದೆ ಇಬ್ಬರು ಪಕ್ಷದವ್ರು ಒಂದೇ ಸಲ ಬಂದ್ಬಿಟ್ಟು ಇರೋ ದುಡ್ಡೆಲ್ಲ ಕಿತ್ಕೊಂಡೋದ್ರು. ನನ್ನ ಹತ್ರ ರೂಪಾಯಿ ಇಲ್ಲ ಕೊಡೋಕ್ಕೆ. ಹೋಗಿ ಮನೆ ಕಡೆಗೆ.
ಅಯ್ಯೋ ದೇವರೇ, ಜಡೆಗಳು ಸವಾಸ ಮಾಡಿ ಹೆಣ್ಮಕ್ಳು ಸವಾಸ ಮಾಡಿ ಹಾಳಾಗೋದೆ. ಇವತ್ತೊಂದಿನ ಹೆಂಗೋ ಮೇಂಟೈನ್ ಮಾಡಿದ್ರೆ ಎಷ್ಟೊಂದು ದುಡ್ಡು ಮಾಡ್ಕೋಬೋದಾಗಿತ್ತು. ಥೂ, ಈ ಪ್ರಿಯ ಯಾವ ಬಾಯಿನಾಗ ಒಂದು ಅಟ್ಕಾಯಿಸ್ಕೊಂಡೆ ಒಂದೇ ಸಲ ಅಂತ ಎಲ್ಲ ಹಾಳಾಗೋಗುತ್ತೆ ಅಂತ ಹಂಗೇ ಆಗೋಯ್ತು. ಏನು ಮಾಡೋಕ್ಕಾಗ್ತೈತೆ, ಮನೆ ಕಡೆಗೆ ಹೋಗಿ ಬಾಯಿ ಮುಚ್ಕೊಂಡು ಮಲ್ಕೋಬೇಕಷ್ಟೇ. ಇವಾಗ ಅದೊಂದೇ ಗತಿ, ಏನು ಮಾಡೋಕ್ಕಾಗಲ್ಲ. ಆಗಿದ್ದಾಗೋಯ್ತು, ಮನೆಗೆ ಹೋಗಿ ಮಲ್ಕೊಂತೀನಿ.